ಜಾತಿ ಧರ್ಮ ಕುಲವೆನ್ನದೆ ಪ್ರತಿ ವರ್ಷವೂ ಸಹ ಕನಕ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದು, ಕಲೆ ಸಂಸ್ಕೃತಿ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ಇಂತಹ ಕಾರ್ಯಕ್ರಮಗಳನ್ನ ಮಾಡುತ್ತೇವೆ ಎಂದು ಅಗಸರಹಳ್ಳಿ ಗ್ರಾಮದ ಶಿಕ್ಷಕ ರಾಜಶೇಖರ್ ಹೇಳಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆ ಹೋಬಳಿ ಅಗಸರಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕನಕ ಜಯಂತಿಯಿಂದ ಅನೇಕ ದೇವರುಗಳ ಉತ್ಸವದೊಂದಿಗೆ ಅನೇಕ ಕುಂಭಮೇಳದೊಂದಿಗೆ ಗ್ರಾಮದ ರಾಜಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ಕನಕ ಜಯಂತಿಯನ್ನ ಆಚರಿಸಲಾಯಿತು. ಯಾವುದೇ ಜಾತಿ ಮತ ಕುಲವೆನ್ನದೆ ಎಲ್ಲಾ ಸಮುದಾಯದ ಜನರು ಸೇರಿ ಈ ಕಾರ್ಯಕ್ರಮವನ್ನ ಅನ್ನದಾಸೋಹ ಮಾಡುವುದರ ಮೂಲಕ ಕನಕ ಜಯಂತಿಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖ್ಯಸ್ಥರಾದ ಕುಮಾರಸ್ವಾಮಿ, ಮಲ್ಲೇಶಯ್ಯ, ರೋಹಿತ್, ಉಮೇಶ್, ಬಸವರಾಜು, ಜಗದೀಶ್, ಲಿಂಗರಾಜು, ಭಾನುಪ್ರಕಾಶ್ ಇನ್ನೂ ಅನೇಕ ಮುಖಂಡರು ಸೇರಿ ಜಯಂತಿಯನ್ನ ಆಚರಿಸಿದರು. ಗಾಡಿ ಇಲ್ಲೇ ಕಳ್ಕೊಳ್ಳ ಕನಕ ಜಯಂತಿ ಕಾರ್ಯಕ್ರಮದ ಉದ್ದೇಶವಾಗಿ ಅಗಸರಹಳ್ಳಿ ಗ್ರಾಮದ ಸಮಾಜದ ಮತ್ತು ಎಲ್ಲ ಜನಾಂಗದ ವಿಚಾರವಾಗಿ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇವತ್ತು 15/11/2025 ಈ ಶುಭ ದಿನದಂದು ನಾವು ಎಲ್ಲ ಸಮಾಜ ಬಾಂಧವರು ಮತ್ತು ಎಲ್ಲ ಜಾತ್ಯತೀತವಾಗಿ ಈ ಊರಿನಲ್ಲಿ ಒಂದು ಕನಕ ಜಯಂತಿ ಕಾರ್ಯಕ್ರಮವನ್ನು ಕಾಗಿನೆಲೆ ಮಹಾ ಸಂಸ್ಥಾನದ ಕೆಳ್ಳೋಡು ಕನಕಬುದ್ಧಿ ಈಶ್ವರಾನಂದ ಸ್ವಾಮೀಜಿಯವರ ಸಮಕ್ಷಮದಲ್ಲಿ ಮತ್ತು ಅಜ್ಜೇನಹಳ್ಳಿ ಬೀರ್ಲಿಂಗೇಶ್ವರ ಸ್ವಾಮಿಯ ಕೃಪೆಯಲ್ಲಿ ಜೊತೆಗೆ ಅಲ್ಕುನಿಂಗೈನಪಾಳ್ಯದ ಬೀರ್ಲಿಂಗೇಶ್ವರ ಸ್ವಾಮಿಯ ಮತ್ತು ನಮ್ಮ ತಿಪ್ಪಣ್ಣಪಾಳ್ಯದ ಸರಪಣಿ ದೇವರನ್ನ ಅವರ ಸಮಕ್ಷಮದಲ್ಲಿ ತಾಯಿ ಕರಿಯವನ ಮತ್ತು ಕಂಬದ ನರಸಿಂಹಸ್ವಾಮಿಯ ತಾಯಿ ಅಂಬಾರ ಲಕ್ಷ್ಮಿ ತಾಯಿಯ ಅನುಗ್ರಹದಿಂದ ಈ ಕಾರ್ಯ ನಾವು ಕನಕ ಜಯಂತಿ ಈ ಥರ ಇರುತ್ತೆ. ನಾವು ಸಂಘಟನೆಯಿಂದ ಯಾವ ಥರ ಆಗಬೇಕು, ಸಮಾಜವನ್ನು ಸಂಘಟಿಸಲಿಕ್ಕೆ ನಾವು ಏನೇನು ಕಾರ್ಯಕ್ರಮಗಳನ್ನು ಹಾಕಬೇಕು. ಹಾಗಾಗಿ ಎಲ್ಲ ಈ ಸಂಘಟನೆ ಮುಖಾಂತರ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಒಂದು ಅಭಿವೃದ್ಧಿ ಆಗಲಿಕ್ಕೆ ಇದೊಂದು ನೆಲೆಗಟ್ಟು, ಇದು ಸಮಾಜದ ವ್ಯವಸ್ಥೆಯನ್ನ ನಾವು ಇನ್ನೂ ಮುಂದೆ ಕೊಂಡೊಯ್ಯಲಿಕ್ಕೆ
ಇದು ನಾಂದಿ ಆಗಿದೆ ಮತ್ತೆ ಪ್ರಾರಂಭ ಆಗಿದೆ. ಹಾಗಾಗಿ ಈ ಪ್ರಾರಂಭದ ಜೊತೆ ಇನ್ನೂ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ನಾವು ಈ ಕಾರ್ಯಕ್ರಮವನ್ನು ಇನ್ನೂ ವಿಜೃಂಭಣೆಯಾಗಿ ಪ್ರತಿ ವರ್ಷಕ್ಕೂ ಇದನ್ನು ಹೆಚ್ಚಿಸ್ಕೊಂಡು ಹೋಗ್ತೀವಿ. ಇದರ ಸಹಕಾರವನ್ನು ಇಡೀ ಗ್ರಾಮದವರು ಮತ್ತು ಅಕ್ಕಪಕ್ಕದ ಗ್ರಾಮದವರು ಮತ್ತು ಎಲ್ಲ ಬೇರೆ ಬೇರೆ ಸಮಾಜದ ಗ್ರಾಮದಲ್ಲಿ ಬೇರೆ ಬೇರೆ ಸಮಾಜದ ಎಲ್ಲ ಜನಗಳನ್ನು ನಾವು ಇಲ್ಲಿ ಒಗ್ಗೂಡಿಸಿ ಅವರೊಟ್ಟಿಗೆ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ನಾವು ಈ ಊರಿನಲ್ಲಿ ವಿಶೇಷವಾಗಿ ಕನಕ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.